ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬಹಳಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಹೆಚ್ಚಾಗಿ ಅಪ್ಡೇಟ್ಸು ನಿಮ್ಮ ಕಡೆಗೆ ಬರ್ತಾ ಇಲ್ಲ, ಕನೆಕ್ಟಿವಿಟಿ ಇಲ್ಲ. ಆದರೂ ನನ್ನ ಒಂದು ಆಗು ಹೋಗುಗಳ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇರೋಣ, ಎಲ್ಲರನ್ನು ಟಚ್ಚಲ್ಲಿರೋಣ, ಮತ್ತು ಯಾವ್ಯಾವ ಪ್ರೋಗ್ರೆಸ್ ಆಗ್ತಿದೆ ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲ ಸಿಹಿ ಸುದ್ದಿಗಳನ್ನು ಹೇಳ್ಬಿಡ್ತೀನಿ. ಲಾಸ್ಟಲ್ಲಿ ಮುಗ್ಸೋಕೆ ಮುಂಚೆ ಒಂಚೂರು ನಮ್ಮದು ಕಹಿ ಸುದ್ದಿಗಳೊಂದು 2-3 ಇದ್ದಾವೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಜಸ್ಟ್ ಅನ್ ಅಪ್ಡೇಟ್ ಅಷ್ಟೇ, ಜಸ್ಟ್ ಎ ಕ್ಯೂರಿಯಾಸಿಟಿ, ನಿಮ್ಮ ಜೊತೆ ಟಚ್ಚಲ್ಲಿ ಇರಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವೊಂದು ಈ ಥರ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಿದ್ದೀನಿ. ಆಸಕ್ತಿ ಉಳ್ಳವಂಥವ್ರು ನೋಡ್ಬೋದು. ಸೊ ಅಷ್ಟೇ. ಒಂದನೇದು, ಈಗ ನಮಗೆ ಕಾರ್ಪೊರೇಟ್ CSR ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ. ಸೊ ಒಂದಷ್ಟು ಟ್ರೈನಿಂಗ್ಸ್ನ ಮಾಡಬಹುದು. ಇನ್ನೊಂದಷ್ಟು ಟ್ರೈನಿಂಗ್ ಶುರು ಆಗ್ತಾ ಇದೆ. ಈ ವರ್ಷ ಬಹಳ ದೊಡ್ಡ ಪ್ಲ್ಯಾನ್ ಹಾಕಿದ್ದೀವಿ. ನಡೆಯುತ್ತೆ, ಎಲ್ಲ ಟ್ರೈನಿಂಗು ಚೆನ್ನಾಗಾಗುತ್ತೆ ಅಂತ ನನ್ನ ಒಂದು ಭರವಸೆ. ಎಸ್, ದಟ್ ಈಸ್ ಗೋಯಿಂಗ್ ಆನ್. 16ನೇ ತಾರೀಕು ಸುತ್ತೂರಿನಲ್ಲಿ ಮೊದಲನೇ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಅದು ಫಾರ್ ಫ್ರೀ. ಒಂದು 50ರಿಂದ 100 ಜನ ವಿಮೆನ್ ಬರ್ತಿದ್ದಾರೆ ಇದಕ್ಕೆ, ಗಂಡಸರು ಇದ್ದಾರೆ. ಸೊ ಇಲ್ಲಿ ನಾವು ಹಳ್ಳಿನಲ್ಲಿ ಪ್ರೋಗ್ರಾಮ್ನ ಅದನ್ನು ತಗೊಂಡು ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಮೊದಲನೇ ವಿಚಾರ, ಅದು ಒಳ್ಳೆ ಪ್ರೋಗ್ರೆಸ್ಸು. ಅದು ಡೀಟೇಲ್ನ ನಿಮ್ಮ ಮುಂದೆ ನಾನು ತೊಗೊಂಡ್ಬರ್ತೀನಿ. ಆ ಪ್ರೋಗ್ರಾಮ್ ಕಾರ್ಯಕ್ರಮ ನಡೀತಾ ಇರುವಾಗ 16 ಫೆಬ್ರವರಿ 2025. ಹೋದ ವಾರ ಜಾತ್ರೆ ಟೈಮಲ್ಲಿ ನಾನು ಸ್ವಾಮಿಗಳನ್ನು ಮೀಟ್ ಮಾಡಿದೆ ಸುತ್ತೂರಿನಲ್ಲಿ, JSS ಸ್ವಾಮಿಗಳು. ಸೊ ಭಾಳ ಸಂತೋಷ ಆಯಿತು. ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ಮಾಡ್ತೀವಿ ಆದಷ್ಟು ಬೇಗ, ಇಷ್ಟರಲ್ಲೇ ಮೀಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದಷ್ಟು ಕಾಲೇಜಸ್ಸಲ್ಲಿ ನನ್ನ ಪ್ರೋಗ್ರಾಮ್ ನಡೀತಾನೆ ಇದೆ. ಸೊ ಹಂಗಾಗಿ ದಟ್ ಈಸ್ ಗೋಯಿಂಗ್ ಆನ್ ವೆರಿ ವೆಲ್. ಕಾರ್ಪೊರೇಟ್ಸಲ್ಲೂ ಅಷ್ಟೇ. ಆಮೇಲೆ 3ನೇ ಅಪ್ಡೇಟು ನಮಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬರ್ತಿದೆ. ಸೊ ಅದು ನಮ್ಮ ಜಿನಾಮಿಕ್ MOU ಅದು ಮುಂದೆ ಹೋಗಿದೆ. ನಾನು ಡಾಕ್ಟರ್ ಮಾಲಿನಿ ಅಕ್ಕ ಇಬ್ಬರು ಒಂದು ತುಂಬ ದೊಡ್ಡ ಪ್ರಾಜೆಕ್ಟನ್ನು ನಾವೀಗ ಶುರು ಮಾಡಬೇಕು ಅಂತಿದ್ದೀವಿ. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡದು. ಆಮೇಲೆ ಇದು ಮೊದಲನೇ ಸಲ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ನಮಗೆ ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ. ಈ ವಿಚಾರ ಮಾಡಬೇಕು, ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ. ಸೊ ಈ ಒಂದು ಪ್ರಾಜೆಕ್ಟು ಆದಷ್ಟು ಬೇಗ ಬರುತ್ತೆ. ಬಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕೂಡ. ಇದು ನ್ಯೂಸ್ ಪೇಪರ್ಸ್ನಲ್ಲೂ ಬರುತ್ತೆ, ಪ್ರಿಂಟ್ ಮೀಡಿಯಾದಲ್ಲಿ ಬರುತ್ತೆ, ಮತ್ತು ರೆಗ್ಯುಲರ್ TV ಚಾನಲ್ಸ್ನಲ್ಲೂ ಕೂಡ ನಾವು ತರಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ವೈಸ್ ಚಾನ್ಸಲರ್ ಡೇಟ್ ಒಂದು ವ್ಯವಸ್ಥೆ ಆಗಬೇಕು, ಆಗಿದ ಕೂಡಲೇ ಅದನ್ನು ಮಾಡ್ತೀನಿ. ಸೊ ಇದು 3ನೇ ಅಪ್ಡೇಟು ಪ್ರೋಗ್ರೆಸ್. 4ನೇ ಪ್ರೋಗ್ರೆಸ್ ಅಪ್ಡೇಟ್ ಏನಂತಂದರೆ, ನಮಗೆ ಇನ್ನೊಂದಷ್ಟು ಸಪೋರ್ಟ್ ನಮಗೆ ಭಾಳ ಚೆನ್ನಾಗಿ ಬರ್ತಾ ಇದೆ ಹೊರಗಡೆಯಿಂದ. ಸೊ ಹಂಗಾಗಿ ವಿ ಆರ್ ವೆರಿ ವೆರಿ ಹ್ಯಾಪಿ. ಜೈನ್ ಯೂನಿವರ್ಸಿಟಿಯಿಂದ ನಾವು ಈ ವಿಮೆನ್ ಟ್ರೈನಿಂಗ್ ನಾವೇನು ಮಾಡ್ತೀವಿ, ಇವ್ರನ್ನೆಲ್ಲ ಒಂದು ಬಿಸ್ನೆಸ್ ಪೀಪಲ್ನಾಗಿ ಒಂದು ರೂಪಿಸೋದಕ್ಕೆ ನಮಗೆ ಜೈನ್ ಯೂನಿವರ್ಸಿಟಿಯಿಂದ ಅವರು ನನ್ನ ಜೊತೆಗೆ ಐಲೆಟ್ ಜೊತೆಗೆ ಸೇರಿ ನಾವು ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀವಿ. ಇದು ಒಂದು ಮಿನಿ MBA ಪ್ರೋಗ್ರಾಮ್ ಅಥವಾ ಮಿನಿ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಇದು 9 ವಾರ ಸರ್ಟಿಫಿಕೇಶನ್ ಇರುತ್ತೆ, 8 ವಾರ ಇರುತ್ತೆ ಟೋಟಲ್ ಆಗಿ. 9th ವೀಕಲ್ಲಿ ಅವರು ಎಕ್ಸಾಮಿನೇಷನ್ ಬರೀತಾರೆ, ಆ ಥರ. ಸೊ ಇದು ಫ್ರೀ ಆಫ್ ಚಾರ್ಜ್ ಆನ್ಲೈನಲ್ಲಿ ಈ ಒಂದು ಕೋರ್ಸನ್ನ ನಾವು ತರ್ತಿದ್ದೀವಿ. ಇದು ಬಿಸ್ನೆಸ್ ಗ್ರ್ಯಾಜುಯೇಷನ್ ಅಂತ ಹೇಳಿ ಒಂದು ಅಪ್ಡೇಟ್ ಇದು. ಸೊ ಇದು ಯಾರು ಬೇಕಾದರೂ ಮಾಡ್ಬೋದು, ಇದು ಫ್ರೀ ಇರುತ್ತೆ. ಸೊ ಇದು ಮನೇಲಿ ಕೂತ್ಕೊಂಡೇ ಮಾಡೋವಂಥದ್ದು. 3 to 4 hours ಇರುತ್ತೆ ಅಷ್ಟೇ. ಗಂಡಸರು ಹೆಂಗಸರು ಅದು ಯಾವುದು ಭೇದ ಭಾವ ಇರೋದಿಲ್ಲ ಇದರಲ್ಲಿ. ಯಾರು ಮಾಡಬೇಕು ಯಾರಿಲ್ಲ ಅನ್ನೋದು ಇಲ್ಲ. ಎಷ್ಟು ಜನ ಬೇಕಾದರೂ ಬರ್ಬೋದು. ಫ್ರೀಯಾಗಿ ಅದನ್ನು ಅಟೆಂಡ್ ಮಾಡಿ ಆ ಸರ್ಟಿಫಿಕೇಟ್ನ ತೊಗೊಂಡು ಹೋಗ್ಬೋದು. ಇದು ಇನ್ನೊಂದು ಅಪ್ಡೇಟ್ ಇದು. ಮತ್ತು ಈಗ ಸಮೈಕ್ಯ ಭಾರತ್ ಯಾತ್ರಕ್ಕೆ ಪ್ರಯತ್ನ ನಡೀತಾ ಇದೆ. ಅದು ಯಾವಾಗ ನಮ್ಮದು ಟೋಟಲ್ ಆಗಿ ಶುರುವಾಗುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಯಾಕೋ ದುಡ್ಡು ಕೊಡೋರು ಯಾರೂ ಬರ್ತಾ ಇಲ್ಲ ಅದಕ್ಕೆ. ನಾವು ಫಂಡ್ ರೈಸ್ ಮಾಡಬೇಕು, ಇವೆಂಟ್ ಮಾಡಬೇಕು ಅಂತ ನೋಡಿದ್ವಿ. ಆ ಇವೆಂಟಿಗೆ ಫೈನಾನ್ಸ್ ಮಾಡಿ ಅಂತ ಕೂಡ ಕೇಳಿದ್ವಿ. ಅದು ಯಾಕೋ ಜನ ಮುಂದೆ ಬರ್ತಾ ಇಲ್ಲ. ಎಲ್ರಿಗೂ ತಾತ್ಸಾರ ಅಷ್ಟೇ. ಹಂಗಾಗಿ ನಾವು ಅದಕ್ಕೆ ಬೇರೆ ಥರನೇ ಅಪ್ರೋಚ್ ತಗೋತಾ ಇದ್ದೀನಿ. ಇದೊಂದು ವಿಚಾರ, ಇದು ನನಗೇನು ಅಷ್ಟು ಪ್ರೋಗ್ರೆಸ್ ಏನಿಲ್ಲ, ಒಳ್ಳೆ ಒಂದು ಲೆವೆಲಲ್ಲಿ ತೊಗೊಂಡೋದೆ, ಬಟ್ ಏನೋ ಒಂಥರ ಡಿಸಪಾಯಿಂಟ್ಮೆಂಟು. ಎಸ್, ಆಮೇಲೆ ಲೋ ಲೈಟ್ಸಲ್ಲಿ ಬಂದು ಹೇಳಬೇಕು ಅಂತಂದರೆ
ಇವತ್ತು ಫೆಬ್ರವರಿ 7 ಅಲ್ಲ, ನಮ್ಮ ತಂದೆಯ ಒಂದು ಕ್ಲೋಸ್ ಫ್ರೆಂಡ್, ಅವರು ಒಂದು 60 ವರ್ಷದ ಸ್ನೇಹ ಪ್ಲಸ್ 60 ಇಯರ್ಸ್ ಪ್ಲಸ್ ಸ್ನೇಹ, ITNಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ರು. ಅವರಿವತ್ತು ನಿಧನರಾದರು ಬೆಳಗ್ಗೆ. ಅದು ಭಾಳ ವಿಷಾದನೀಯ ಸಮಾಚಾರ ನಮ್ಮ ಮನೆಗೆ ಎಸ್ಪೆಷಲಿ. ಆಮೇಲೆ ನನಗೆ ಅಲ್ಲಿ ಬರಂಗೂ ಇಲ್ಲ, ಮುಖ ತೋರಿಸ್ಬೇಡ ಅಂತಂದರು. ಸೊ ಹಂಗಾಗಿ ನಾನು ಹೋಗಲಿಲ್ಲ ಅದಕ್ಕೆ. ಸೊ ಜಸ್ಟ್ ಐಮ್ ಶೇರಿಂಗ್ ಇಟ್ ವಿತ್ ಯು ಅಷ್ಟೇ, ಒಂದು ಬೇಜಾರನ್ನ. ಇನ್ನೊಂದು ವಿಚಾರ ಏನಂತಂದರೆ, ನನ್ನ ಅದು ಬೇಜಾರಿನ ವಿಚಾರನೇ ಅಫ್ಕೋರ್ಸ್ ಇನ್ನೊಂದು, ನೀವೆಲ್ಲರೂ ಆಶಿಸ್ತಾ ಇದ್ರಿ, ನಿಮ್ಮ ಹೆಂಡತಿ ಮಗಳು ಬಂದ್ಬಿಡ್ತಾರೆ ಅಂತ. ಅವ್ರ ಮನೆಯವ್ರು ಬಿಡಲಿಲ್ಲ. ಕಡೆಗೂ ಡೈವರ್ಸ್ನ ಪೆಟಿಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ. ಆ ಕೋರ್ಟ್ ಕೇಸು ನಮಗೆ ಬಂದಿದೆ. ಒಂದೆರಡು ವಾರ ಆಯಿತು ಬಂದು. ಭಾಳ ಬೇಸರದಲ್ಲಿದ್ದೆ ನಾನು. ಆ್ಯಕ್ಚುಲಿ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಒಂದು 4-5 ದಿನ ಮನೆ ಬಿಟ್ಟೇ ಬರಲಿಲ್ಲ ಅವ್ರಗಳಿಗೆ, ಅಷ್ಟು ಡಿಪ್ರೆಷನ್ಲಿದ್ದೆ. ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೇ ಅಲ್ಲಿ ಕೋರ್ಟ್ ಕೇಸು ಅದು ಏನಂತಂದರೆ, ಬರೆದಿರೋದು ನಾನೇನೋ ಓಡ್ ಬಂದ್ಬಿಟ್ಟಂತೆ ಈ ಥರ ಒಂದು ಕಾಲ್ಪನಿಕ ಸೃಷ್ಟಿ. ನನ್ನ ಗಂಡ ಈ ಥರ ಜೆಂಡರ್ ಚೇಂಜ್ ಮಾಡಿಬಿಟ್ಟಿದ್ದಾನೆ, ಆಮೇಲೆ ಈ ಥರ ಏನೋ ಕೇಳ್ದಿರ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಆ ಥರ ಹಾಕ್ಕೊಂಡಿದ್ದಾರೆ ಕೇಸ್ನ. ಅದೆಲ್ಲೂ ನಿಲ್ಲಲ್ಲ. ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಹಾಕಿ ನನ್ನ ಪಾಸ್ಪೋರ್ಟ್ ಕಾಪಿನ ತರಿಸ್ಕೊಂಡಿದ್ದಾರೆ. ಅದೇನು ಮಾಡ್ಬೇಕಂತ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ 5 ಕೋಟಿ ರೂಪಾಯಿ ಬೇಕಂತೆ ಪರಿಹಾರ. ಮುಂಚೆ ಜಾಸ್ತಿ ಇತ್ತು, ಈಗೇನೋ 5 ಕೋಟಿ ರೂಪಾಯಿ ಬೇಕು. ಆಮೇಲೆ 5 ಲಕ್ಷ ತಿಂಗಳಿಗೆ ಕೊಡಿ ಅಂತ ಬರ್ಕೊಂಡಿದ್ದಾರೆ. ಒಂಥರ ಅದು ಅಸಹ್ಯಕರ ವಿಚಾರ ಇದು. ದುಡ್ಡಿಗೋಸ್ಕರ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಂದು ಕಟ್ಕೊಂಡವ್ರನ್ನ ಈ ಲೆವೆಲ್ಗೆ ತಂದುಬಿಟ್ಟು ರಸ್ತೆನಲ್ಲಿ ವ್ಯಾಪಾರ ಮಾಡಿಬಿಡ್ತಾರೆ ಅನ್ನೋದು ಒಂದು ಉದಾಹರಣೆ ಇದು. ಯಾಕಂದರೆ ಇದರಲ್ಲಿ ಮಾಡೋವಂಥದ್ದು ಏನು ಇರಲಿಲ್ಲ, ಇಲ್ಲಿ ಈ ಲೆವೆಲ್ ನೋಡೋವಂಥದ್ದು ಏನು ಇರಲಿಲ್ಲ. ಕಾಲನ್ನ ಕೆಳಗಡೆ ಇಡಕ್ಕೂ ಬಿಡ್ತಿರ್ಲಿಲ್ಲದೆ ಇರ್ತಂಥವ್ರನ್ನ ತೊಗೊಂಡೋಗಿ ಇಷ್ಟು ಒಂದು ಅಸಹ್ಯವಾಗಿ ಟ್ರೀಟ್ ಮಾಡಿದ್ದಾರೆ ಅಂತಂದರೆ ಅದು ಭಾಳ ಬೇಜಾರಾಗುವಂಥ ವಿಚಾರ. ಅದು ಆ ಜಡ್ಜ್ ತೊಗೊಂಡಿದ್ದಾರಲ್ಲ, ಅವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಇರಲಿ, ಅದನ್ನು ವಾದ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಅದು ಯಾವ ಥರ ಮುಗಿಸ್ಬೇಕು ಅಂತ ನಾವು ನೋಡ್ತಾ ಇದ್ದೀವಿ, ಮನೆಯಲ್ಲಿ ವಿಚಾರ ಮಾಡ್ತಿದ್ದೀವಿ. ಅದು ಬಹಳ ವಿಷಾದನೀಯ ಸಂಗತಿ ಅದು ನನಗೆ. ಯಾಕಂದರೆ ಇದು ಅವ್ರಿಗೆ ಗೊತ್ತಿದ್ರು ಹೆಲ್ತ್ ವಿಚಾರ ಎಷ್ಟಿದೆ, ಟ್ಯಾಬ್ಲೆಟ್ಸ್ ಇಲ್ಲದೆ ಇದ್ದರೆ ಅಥವಾ ಕಂಟ್ರೋಲಿಗೆ ಬರದೇ ಇದ್ದರೆ ಬ್ಲಡ್ ಪ್ರೆಷರು ನನಗಿರೋದಿಲ್ಲ ಅಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ತಿಳಿದೂನು ಈ ಥರ ಒಂದು ಅಸಹ್ಯವಾಗಿ ನೋಟಿಸ್ ಕಳಿಸಿ, ಪೆಟಿಷನ್ ಫೈಲ್ ಮಾಡಿ, ಗಲಾಟೆ ಮಾಡಿ, ದುಡ್ಡು ಕೊಡಲೇಬೇಕು ಅಂತ, ಜವಾಬ್ದಾರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ, ಯಾವಾಗ ಬೇಕು, ಯಾರು ಎಲ್ಲಿ ಏನು ಹೊಂದಿದ್ದಾರೆ, ಏನಾಗ್ತಾ ಇದೆ ಅಂತ ನೋಡೋ ಒಂದು ಪರಿಜ್ಞಾನ ಕೂಡ ಇಲ್ದಿರ ಮಾಡಿದಾರಲ್ಲ, ಅದನ್ನು ಖಂಡಿಸ್ಬೇಕು ಅಂತ ಏನೂ ಮಾಡೋಕ್ಕಾಗಲ್ಲ. ಇಂಥದ್ದೇ ಒಂದು ಅದು ಹೊರಗೆ ಬಂದಿದ್ದು ಒಂಥರ ಒಳ್ಳೇದಾಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಯಾವುದೋ ಒಂದು ಕೆಟ್ಟ ಒಂದು ಕನೆಕ್ಟಿವಿಟಿ ಅದು ಮುಗೀತಾ ಅಂತ ಒಂದು ಕಡೆಗೆ, ಇನ್ನೊಂದು ಕಡೆ ಅಷ್ಟೆಲ್ಲ ಮಾಡಿದ್ಮೇಲೆ ಒಂದು ಫೋನ್ ಕಾಲ್ ಕೂಡ ಇಲ್ವಲ್ಲ ಅಂತ ಇನ್ನೊಂದು ಕಡೆ ಬೇಜಾರು. ಇರಲಿ, ಅವರು ಏನೋ ಥರ ಅವರೊಂದು ಫ್ಯಾಮಿಲಿ ನಡ್ಕೊಂಡು ಹೋಗುತ್ತೆ. ಅವ್ರಿಗೆ ಬೇಕಾಗಿದ್ದು ಅವ್ರು ತೊಗೋತಾ ಇದ್ದಾರೆ ಅಷ್ಟೇ. ಬೇರೆಯವ್ರಿಗೆ ಏನಾಗುತ್ತೆ ಅನ್ನೋದು ಬೇಕಿಲ್ಲ. ಸೊ ಇದಿಷ್ಟು ಈ ಥರ ಒಂದು ಜೀವನ. ಹೊರಗೆ ಅದೇ ಯಾವುದೋ ಒಂದು ಒಳ್ಳೆ ವಿಚಾರಗಳಿಗೆ ನಮ್ಮನ್ನು ಕರೆಯಲ್ಲ, ಸಾವುಗೂ ಕರೆಯಲ್ಲ, ಒಳ್ಳೆ ವಿಚಾರಕ್ಕೂ ಕರೆಯಲ್ಲ. ಸೊ ಇದೆಲ್ಲವೂ ಒಂದು ನನಗೆ ಒಂದು ದೊಡ್ಡ ಲರ್ನಿಂಗ್ ಕೊಡ್ತಾ ಇದೆ. ಪ್ರತಿಯೊಂದು ವಿಚಾರನೂ ಈ ಒಂದು ಸಮಾಜ ಪ್ರತಿ ಹೆಜ್ಜೆನಲ್ಲೂ ಲರ್ನಿಂಗ್ ಕೊಡ್ತಾ ಇದೆ. ಅದನ್ನೇ ನಾನು ಮುಂದೆ ಶೇರ್ ಮಾಡ್ಲಿಕ್ಕೆ ಬಂದೆ. ಅದು ಯಾವುದೋ 1-2-3 ಎಪಿಸೋಡ್ಸ್ ಬಂತು, ಅದರಲ್ಲಿ ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ಮೊದಲನೇ ಸಲ ನನಗೂ ತಲೆ ಎತ್ತಕ್ಕಾಗ್ತಿಲ್ಲ. ಅದು ಅಸಹ್ಯ ನೋಡಿದರೆ. ಆ ಚಾನಲ್ನವ್ರು ಇಂಟರ್ವ್ಯೂ ಮಾಡಿದವ್ರಿಗೆ ಕೇಳಿದ್ರೆ ಕಾಮೆಂಟ್ ಎಲ್ಲ ಆರಾಮ್ ಬಿಡಿ, ಅದೆಲ್ಲ ನಾರ್ಮಲ್ಲು ಅಂತ ಬರೀತಾರೆ. ಕಂಟ್ರೋಲ್ ಮಾಡಬೇಕಲ್ವ ಅಂತ ಕೇಳಿದರೆ ಅವರಿಗೆ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮಿಂದ ಇಂಥವ್ರಿಗೆ ನಾನು ಇಂಟರ್ವ್ಯೂನ ಕೊಡಲ್ಲ, ಮೀಟು ಮಾಡಲ್ಲ, ಆಮೇಲೆ ಈ ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಕೂಡ ಮಾಡಲ್ಲ. ಇದು ಕಡೆ ಇಂಟರ್ವ್ಯೂ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅವ್ರಿಗೆ. ಇನ್ನೇನೇ ಇದ್ರೂ ನಾವು ಕನೆಕ್ಟಿವಿಟಿಯಲ್ಲಿರೋಣ, ಮುಂದೆ ತೊಗೊಂಡೋಗೋಣ ಅಂತ. ಇನ್ಯಾವ ಚಾನಲ್ಗೂ ಹೋಗೋದು ಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಯಾರೋ ರೆಪ್ಯೂಟೆಡ್ ಇರೋರು ಬಂದರೆ ಒಂಥರ ಪಾಲಿಶ್ಡ್ ಆಗಿ ರೋಬೋಟಿಕ್ಸನ್ನ ನಾವು ಏನೇನೋ ಮಾಡ್ತಾ ಇದ್ದೀವಿ. ಇಂಡಿಯಾಸ್ ಮೊದಲನೇದು ರೋಬೋಟಿಕ್ಸ್, ಮತ್ತು ಇನ್ನೇನೇನೋ ಟೆಕ್ನಾಲಜೀಸು, ಜಿನೋಮಿಕ್ ಪ್ರಾಜೆಕ್ಟು, ವರ್ಲ್ಡ್ಸ್ ಫಸ್ಟ್ ಜಿನೋಮಿಕ್ ಪ್ರಾಜೆಕ್ಟ್, ಇಂಥದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ನನಗಿದು ಸಾಕಾಗಿದೆ ಇಂಥ ಒಂದು ಕೆಟ್ಟ ಇಂಟರ್ವ್ಯೂವರ್ಸ್ ಮತ್ತು ಇಂಥದ್ದೆಲ್ಲ ಕೊಟ್ಟು ನಾನು ನನ್ನ ಒಂದು ಡಿಗ್ರೇಡೇಷನ್ಗೆ ಕಾರಣ ಆಗ್ತಾ ಇದ್ದೀನಿ ಅನ್ನೋದೊಂದು ಭಯ ಅಷ್ಟೇ. ಯಾಕಂತಂದರೆ ಅದು ಒಳ್ಳೆ ಜಾಗದಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಒಳ್ಳೆ ಜಾಗಕ್ಕೆ ಹೋಗದೇ ಇದ್ದರೆ ತುಂಬ ಕಷ್ಟ.
ಅದಕ್ಕೋಸ್ಕರ ಈ ಒಂದು ವಿಚಾರನ ತಮ್ಮ ಮುಂದೆ ಶೇರ್ ಮಾಡಿ ಇಷ್ಟೆಲ್ಲ ಅಪ್ಡೇಟ್ಸ್ ಇದೆ ಕೊಡ್ತಾ ಇದ್ದೀನಿ. ಮತ್ತೊಂದೊಂದಷ್ಟು ವಿಡಿಯೋ ಜೊತೆಗೆ ಸಿಗ್ತೀನಿ, ಆದಷ್ಟು ಬೇಗ ಭಾಳ ಒಳ್ಳೊಳ್ಳೆ ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ ಅಂತ ನಿಮ್ಗೆ ಆಶೆ ಕೊಡಿಸ್ತಾ ನಿಮ್ಮ ಅನಿತಾ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನನ್ನ ಜೊತೆಗಿರಿ. ನಮಸ್ಕಾರ.